ನಮಸ್ತೆ. ನಮಸ್ತೆ. ಅಪ್ಪಾಜಿ ನಿಮ್ಮ ಹೆಸರು? ಹರಿಕುಮಾರ್ ಅಂತಮ್ಮ. ಹರಿಕುಮಾರ್ ಅಂತ. ಎಲ್ಲಿಂದ ಬರುವಂತದಪ್ಪ ನೀವು? ಇಲ್ಲಿ ನಿರ್ಮಲಾ ಸ್ಟೋರ್ ಹತ್ರ. ನಿರ್ಮಲಾ ಸ್ಟೋರ್ ಇಂದ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದಿದ್ದು? ನಾನು ಸರಾಕೆಗೆ ಬಂದಿದ್ದು ಈ ಕೈ ನೋವಿತ್ತಲ್ಲ, ಹಾ. ಅದಕ್ಕೋಸ್ಕರ ಇದಾಗ್ಲಿ ಅಂತ ಬಂದಿದ್ದು. ಹ್ಮ್. ನನಗೆ ಯಶೋದಮ್ಮ ಅಂದ್ಬಿಟ್ಟು ಹಾ ಹಾ ಆ ಅಮ್ಮ, ನಾನು ಈ ಸಾಯಿಬಾಬಾ ಟೆಂಪಲ್ ಹತ್ರ ಒಂದು ಮೆಡಿಟೇಷನ್ ಇದಕ್ಕೆ ಕ್ಲಾಸ್ ಹೋಗಿದ್ರಾ? ಕ್ಲಾಸ್ ಹೋಗಿದ್ವಿ. ಹಾ ಹಾ ಆ ಅಮ್ಮ ಹೇಳಿ ಇಲ್ಲಿಗೆ ಇದ್ ಮಾಡಿದ್ಲು. ಆವಾಗ ಬಂದಿದ್ದು. ಅವಾಗ ಬಂದ್ರಿ. ಅಪ್ಪ ಮೇನ್ ನೀವು ಕೈ ನೋವಿಂದ ಕೈ ನೋವು ಪ್ರಾಬ್ಲಮ್ಸ್ ಇಂದ. ಶುಗರ್ ಇದೆಯಪ್ಪ? ಶುಗರ್ BP ಎರಡು ಇದೆ. ಶುಗರ್ BP ಎರಡು ಇದೆ. ಅಪ್ಪ ಓಕೆ, ಇವಾಗ ಎಷ್ಟು ದಿನ ಆಯ್ತು ಸರಕೇರಿಗೆ ಬಂದು? ಇವಾಗ ಬಂದು 40 ದಿವಸದ್ದಾಯ್ತು. 40 ದಿನ ಆಯ್ತು. ಇವಾಗ ನಿಮ್ಗೆ ಶುಗರು, BP, ಶೋಲ್ಡರ್ ಪೇನ್ ಅದೆಲ್ಲ ಹೇಗಿದೆ? ಶೋಲ್ಡರ್, ಕೈ ಫುಲ್ ಹಿಂಗ್ ಬರ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಬರ್ತಾ, ಒಂದು 40% ಪರವಾಗಿಲ್ಲ. ಇವಾಗ 40% ಬರ್ತಾ ಇದೆ. ಆಮೇಲೆ ಈ ನನಗೆ ಗ್ಯಾಸ್ಟ್ರಿಕ್ ಇತ್ತು. ಆ ಗ್ಯಾಸ್ಟ್ರಿಕ್ ನಿಜವಾಗ್ಲೂ ಮೋಷನ್ ಆಗ್ಬೇಕಾದ್ರೆ ನಾನು ಇದು ಏನೋ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಇವಾಗ ಆ ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ. ಟ್ಯಾಬ್ಲೆಟ್ಸ್ ಹಾಕೊಳ್ತಾ ಇಲ್ಲ. ನಾನು ಈಗ ಮಾಮೂಲಿ ಶುಗರ್ದು, BPದು, ನನಗೆ ಮೆಯಸ್ಟಿನ ಇದೆಯಲ್ಲ, ಆ ಒಂದ್ ಮಾತ್ರೆ ತಗೊಳ್ತಾ ಇದ್ದೆ. 3 ಮಾತ್ರೆ ತಗೊಳ್ತಾ ಇದ್ದೆ. ಮುಂಚೆ ಎಷ್ಟು ತಗೊಳ್ತಿದ್ರಿ? ಮೊದ್ಲು 20 ಮಾತ್ರೆ ತಗೊಳ್ತಾ ಇದ್ದೆ. 20 ಮಾತ್ರೆ. ಇವಾಗ ಬಂದು 4 ಮಾತ್ರೆಗೆ ಬಂದಿದ್ದೀರಾ? 4 ಮಾತ್ರೆ ಬಂದ. ಅಪ್ಪ ಇವಾಗ ಇದು ಗ್ಯಾಸ್ಟ್ರಿಕ್, ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದ್ರಲ್ಲ, ಏನ್ ಮಾಡಿದ್ರಿ ಗ್ಯಾಸ್ಟ್ರಿಕ್ ಗೆ? ಹೆಂಗ್ ಕಮ್ಮಿ ಆಯ್ತು ನಿಮ್ಗೆ? ಈಗ ನೀರು ಇಲ್ಲಿಗೆ ಹೋದ್ಮೇಲೆ, ಸರಕ್ಕೆ ಹೋದ್ಮೇಲೆ ನೀರ್ ಕೊಡ್ತಾರೆ ಅವರು, ಜೇಡ್ ವಾಟರ್. ಆಮೇಲೆ ಗ್ಯಾಸ್ಟ್ರಿಕ್ ದೇ ಬೇರೆ ಬರುತ್ತಲ್ಲ, ಅದ್ ಕೊಡ್ತಾ ಇದೆ, ಲೆವೆಲ್ 4 ಕೊಡ್ತಾ ಇದಾರೆ. ಅದ್ ತಗೊಂಡಾಗ ಸ್ವಲ್ಪ ಪರವಾಗಿಲ್ಲ. ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದೀರಾ? ಗ್ಯಾಸ್ಟ್ರಿಕ್ ಮಾತ್ರ ಸ್ಟಾಪ್ ಮಾಡಿದೀನಿ. ಬಟ್ ಇನ್ನೊಂದು ನನಗೆ ಏನ್ ಮೈನ್ ಅಂದ್ರೆ, ಮೋಷನ್ ಆಗ್ತಾ ಇರ್ಲಿಲ್ಲ ಅವಾಗ. ಮೋಷನ್ ಎಲ್ಲ ಪರವಾಗಿಲ್ಲ. ಮೊದ್ಲು ಲೆಕ್ಕ ಹಾಕೊಂಡ್ರೆ ಎಷ್ಟೋ ಪರವಾಗಿಲ್ಲ. ಇವಾಗ ಎಷ್ಟೋ ಪರವಾಗಿಲ್ಲ. ಅಪ್ಪ ಶುಗರ್ ಎಲ್ಲ? ಶುಗರ್ ಸ್ವಲ್ಪ ಪರವಾಗಿಲ್ಲಮ್ಮ. ಎಷ್ಟಿತ್ತು ಮುಂಚೆ? ಮೊದ್ಲು ನನಗೆ 200, 220. ಅಂದ್ರೆ ವಾಕ್ ಮಾಡ್ತಾ ಇದ್ದೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಒಂದು ನಾರ್ಮಲ್ ಆಗಿತ್ತು. ಇವಾಗ ಇನ್ನೂ ಈಗ ಕಡಿಮೆ ಆಗ್ಬಿಟ್ಟಿದೆ. ಇವಾಗ ಇಲ್ಲಿ ಬಂದಾಗಿಂದ 12:30, 1 ಗಂಟೆ ಊಟ ಮಾಡ್ತಾ ಇದ್ರೆ ಶೇಕ್ ಆಗ್ತಿದೆ. ಶುಗರ್ ಲೋ ಆಗ್ಬಿಡುತ್ತೆ. ಲೋ ಆಗುತ್ತೆ. ಟೆಸ್ಟ್ ಮಾಡಿದ್ರೆ ಎಷ್ಟಿದೆ ಅಂತ ಹೇಳಿ? ಅವಾಗ ಮಾಡಿಲ್ಲ, ಇನ್ನ ನೆಕ್ಸ್ಟ್ ಟೈಮ್ ಅದ ಮಾಡ್ಬಿಟ್ಟು ಹೇಳ್ತೀನಿ. ಅಂದ್ರೆ ಮುಂಚೆ 240, 250 ಇತ್ತು ಅಂತಿದ್ದೀರಲ್ಲ, ಇವಾಗ ಎಷ್ಟಕ್ ಬಂದಿರ್ಬೋದು ಅಂತ? ಈಗ ಒಂದು ಬಂದಿದೆ, ಮಾರ್ನಿಂಗ್ ಒಂದು 80, 90 ಒಳಗಡೆ ಇರುತ್ತೆ. 80, 90 ನಾರ್ಮಲ್ ಬಂದ್ಬಿಡುತ್ತೆ. ಅದಾದ್ಮೇಲೆ 140, 145, 150 ಒಳಗಡೆ ಇರುತ್ತೆ. ಮೊನ್ನೆ ಒಂದ್ಸಲ ಇದಕ್ಕೆ 113 ಬಂದ್ಬಿಟ್ಟಿತ್ತು. ತುಂಬಾ ಲೋ ಆಗ್ಬಿಟ್ಟಿದೆ. ಅಪ್ಪ ಓಕೆ, ಇವಾಗ ನಿಮ್ಗೆ ಶೋಲ್ಡರ್ ಪೇನ್ 40% ಪರವಾಗಿಲ್ಲ, ಶುಗರ್ ನಾರ್ಮಲ್ ಆಗಿದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೂ ಪೂರ್ತಿಯಾಗಿ ಪರವಾಗಿಲ್ಲ, ಕಮ್ಮಿ ಆಗಿದೆ. ಅಪ್ಪ ಇವಾಗ ಮಯಸ್ಟಿನ್ ಅಂತ ಹೇಳಿದ್ರಲ್ವಾ, ಇವಾಗ 20 ಮಾತ್ರೆ ನುಂಗ್ತಾ ಇದ್ರಿ, ಅದ್ ಇವಾಗ 20 ಮಾತ್ರೆಗೆ 4 ಮಾತ್ರೆಗೆ ಬಂದಿದ್ದೀರಾ? 1 ಮಾತ್ರೆಗೆ ಬಂದಿದ್ದೀರಾ. ಓಕೆ ಅಪ್ಪ, ಇವಾಗ ಬಂದು ಆ ಮಯಸ್ಟಿನ್ ಅನ್ನೋ ಪ್ರಾಬ್ಲಮ್ ಇಂದ ಏನಾದ್ರೂ ಬೇರೆ ಏನಾದ್ರು ಆಗ್ತಾ ಇತ್ತಾ? ಈಗ ನಮ್ ಥೆರಪಿ ತಗೊಂಡ್ಮೇಲೆ ಏನಾದ್ರು ಕಮ್ಮಿ ಆಗಿದ್ಯಾ ನಿಮ್ಗೆ? ಇಲ್ಲ, ಅದ್ರದ್ದೇನು ಮೊನ್ನೆ ನಾನು ಮಣಿಪಾಲ್ ಹಾಸ್ಪಿಟಲ್ಗೆ ಹೋದೆ, ತೋರಿಸಿದಕ್ಕೆ ಅವರು ಇವಾಗ ಎಲ್ಲ ಕರೆಕ್ಟ್ ಆಗಿದ್ದಾರೆ, ಏನು ಪ್ರಾಬ್ಲಮ್, ಮಯಸ್ಟಿನ ಒಳ್ಳೆ ಕಂಟ್ರೋಲ್ ಇದೆ, ಕಂಟ್ರೋಲ್ ಇದೆ, ನೀವು ಇದೇ ತರ ಮೈಂಟೈನ್ ಮಾಡಿ ಅಂತ ಹೇಳೋದು. ಅಂದ್ರೆ ಈಗ ಥೆರಪಿ ತಗೊಳ್ತಿರೋದ್ರಿಂದ ಕಂಟ್ರೋಲ್ ಅಲ್ಲಿ ಇದೆ ಅಂತನಪ್ಪ? ಕಂಟ್ರೋಲ್ ಅದು ಇದೆ. ಅದಕ್ಕಿಂತ ಮೊದ್ಲಿಂದ ನಾನು ಸ್ವಲ್ಪ ಅವ್ರು ನೋಡ್ತಾ ಇದ್ರು, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾ ಇತ್ತು. ಇವಾಗ ಸ್ವಲ್ಪ ಕಂಟ್ರೋಲ್ ಇದೆ ಅಂತ ಅವ್ರು ಹೇಳೋದು. ಈ ಥೆರಪಿ ತಗೊಳ್ಳೋದ್ರಿಂದನೂ ಕಂಟ್ರೋಲ್ ಅಲ್ಲಿ ಇದೆ. ಅಪ್ಪ ಇವಾಗ ಈ ಥೆರಪಿ ತಗೊಳ್ಳೋದ್ರಿಂದ ನಿಮ್ಗೆ ಎಷ್ಟು % ಬೆಟರ್ ಅಂತ ಹೇಳ್ತೀರಾ? ಒಂದು 45 to 50 45 to 50% ಬೆಟರ್ ಅಂತ ಹೇಳ್ತಿದ್ದೀರಾ. ಅಪ್ಪ ಇವಾಗ ಬೆಡ್ ಕೂಡ ಮನೆಗೆ ಹಾಕೊಂಡಿದ್ದೀರಿ ಅಲ್ವಾ, ಈಗ ಹೆಂಗೆ ಥೆರಪಿ ತಗೊಳ್ತೀರಾ? ಅಲ್ಲೂ ಥೆರಪಿ ಮಾಡ್ತಿದ್ರಿ, ಇಲ್ಲೂ ಥೆರಪಿ ತಗೊಳ್ತಿದ್ದೀರಲ್ಲ, ಮನೆಗೆ ಯಾಕೆ ಥೆರಪಿ ಬೇಕು ಅಂತ ತಗೊಂಡಿದ್ದು? ನಾನು ಮನೆಗೆ ಎಲ್ಲಾರ್ಗು ಬೇಕು ಅಂತ ತಗೊಂಡಿದ್ದು. ಮಗನಿಗೆ ಮೈನ್ ಅವನಿಗೆ ಟ್ರಾವೆಲ್ ಮಾಡ್ತಾನೆ, ನೈಟ್ ಅಲ್ಲೆಲ್ಲ 8 hours ನಿಂತಿರ್ಬೇಕು, ಅಪ್ ಅಂಡ್ ಡೌನ್, ಇದಕ್ಕೆ 12 hours ಆಗುತ್ತೆ. ಅವನು ಬಂದಿದ್ದ ಒಂದ್ಸಲ, ಬಟ್ ಏನಂದ್ರೆ ಅವನಿಗೆ ಆಗ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಬಟ್ ಅವನು ನೈಟ್ ಇಲ್ಲ ಡೇ ಶಿಫ್ಟ್ ಇರ್ಲಿ, ಇದ್ರಲ್ಲೇ ಮಲ್ಕೊಂಡು ತಗೊಳ್ತಾ ಇದೆ. ಹೇಗಿದೆ ಅವ್ರಿಗೆ? ಏನಾದ್ರು ಚೇಂಜಸ್ ಅನ್ಸಿದ್ಯಾ ತಗೊಳಕ್? ಪರವಾಗಿಲ್ಲ ಅಂತ ಹೇಳ್ದ. ಪರವಾಗಿಲ್ಲ. ಆಮೇಲೆ ನನಗೆ ಗೇಡ್ ವಾಟರ್ ಕೊಡ್ತಾರಲ್ಲ, ಗ್ಯಾಸ್ಟ್ರಿಕ್ ಕೊಟ್ರೆ 1 ಬಾಟ್ಲ್ ಅವನಿಗೆ ಕೊಡ್ತಾ ಇದೀನಿ. ತಗೊಂಡೋಗಿ ಅವ್ನು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಮನೇಲಿ ಇರೋದ್ರಿಂದ ಮನೇಲಿ ಎಲ್ಲಾರು ತಗೊಳ್ಬಹುದು, ಮಗನ್ ಜಾಸ್ತಿ ಯೂಸ್ ಆಗ್ತಾ ಇದೆ. ನೀವು ನೈಟ್ ಥೆರಪಿ ಅವ್ರು ತಗೊಳ್ತಿದ್ದಾರೆ. ನೈಟ್ ಇಲ್ಲ, ಬೆಳಿಗ್ಗೆ ನೈಟ್ ಡ್ಯೂಟಿ ಇದ್ದಾಗ ಬೆಳಿಗ್ಗೆ ತಗೊಳ್ತಾನೆ, ಬೆಳಿಗ್ಗೆ ಡ್ಯೂಟಿ ಇದ್ದಾಗ ನೈಟ್ ಅಲ್ಲಿ ತಗೊಳ್ತಾರೆ. ಒಟ್ಟು ಮ್ಯಾಟ್ ಇಂದ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಅಪ್ಪ ಇವಾಗ ತಗೊಳ್ಬೇಕಾದ್ರೆ ಎಲ್ಲಾರು ಇವಾಗ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮೆಡಿಸಿನ್ಸ್ ತಗೊಳ್ಳೋದಕ್ಕಿಂತ ಮ್ಯಾಟ್ ಬೆಟರ್ ಅಂತೀರಾ, ಅದು ಬೆಟರ್ ಅಂತೀರಾ ಹೇಳ್ತೀರಾ? ನನಗೆ ಅವ್ರು ಮಾತ್ರೆ ಕೊಡ್ತಾರಲ್ಲಮ್ಮ, ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಅವ್ರು ಕೊಟ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೇಬೇಕು. ಹೌದು. ಇಲ್ಲದ್ರೆ ಸೈಡ್ ಎಫೆಕ್ಟ್ ಸ್ವಲ್ಪ ಏನೋ
ಮೈಕೈ ನೋವುಗಳು ಮೈಕೈ ಅವೆಲ್ಲ ನೋವು. ಇರುತ್ತೆ. ಹ್ಮ್. ಬಟ್ ಏನಂದ್ರೆ ಇದು ಪರವಾಗಿಲ್ಲ. ನಮ್ ಬೆಡ್ ಪರವಾಗಿಲ್ಲ. ಇನ್ನೊಂದೇನಂದ್ರೆ ಇದ್ರ ಮೇಲೆ ಮಲ್ಕೊಂಡು ತಗೊಂಡಾಗ ಹಾ. ಚೆನ್ನಾಗ್ ಬೆವರು ಇದಾಗತ್ತೆ. ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ. ಅದಾಗತ್ತಲ್ಲ, ಅದು ಒಳ್ಳೆ ಇದಾಗುತ್ತೆ. ಮೈ ಹಗುರವಾಗಿ ಫೀಲ್ ಆಗುತ್ತೆ. ಓಕೆ, ಚೆನ್ನಾಗ್ ಬೇವರೋದ್ರಿಂದ, ನ್ಯಾಚುರಲ್ ಆಗಿ ಬೇವರೋದ್ರಿಂದ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ. ಅವಾಗ ಮೈ ಹಗುರವಾಗಿ ಅನ್ಸುತ್ತೆ. ಅಪ್ಪ ಸೂಪರ್ ಅಪ್ಪ. ಇವಾಗ ಈ ಥೆರಪಿ ತಗೊಂಡು 40 to 50% ಬೆಟರ್ ಅಂತ ಹೇಳ್ತಾ ಇದೀರಾ. ನಮ್ ಸರಕೇರ್ ಅಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳ್ತೀರಾ? ಬರೋರ್ಗೆ ಅವ್ರಿಗೆ ಈ ತರ ತಗೊಂಡ್ರೆ, ಇವಾಗ ಕೊರಿಯನ್ಸ್ ಅವರೇ ನಮಗ್ ಕೊಡ್ತಾ ಇದಾರೆ. ಹೌದು, ವಾಟರ್ ಕೊಡ್ತಾ ಇದಾರೆ, ಬೆಡ್ ಕೊಡ್ತಾ ಇದಾರೆ ಎಲ್ಲ. ಆಮೇಲೆ ಮದರ್ ಚೇರ್ ಎಲ್ಲ ಕೊಡ್ತಾ ಇದಾರೆ. ಅದೆಲ್ಲ ತಗೊಂಡ್ರೆ ಮೈ ಕೈ ಎಲ್ಲ, ಬ್ಯಾಕ್ ಪೇನ್ ಇವೆಲ್ಲ ಸ್ವಲ್ಪ ಸರಿ ಹೋಗುತ್ತೆ. ಆದಷ್ಟು ಬಂದು ತಗೊಂಡ್ರೆ ಎಲ್ಲಾರ್ಗು ಎಲ್ಲಾರ್ಗು ಅನುಕೂಲ ಆಗುತ್ತೆ. ಓಕೆ ಪಾ, ಸೊ ನೀವು ರೆಗ್ಯುಲರ್ ಆಗಿ ಬಂದು ಥೆರಪಿ ತಗೊಳ್ಳಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್.